ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ. ಮೊದಲ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಅಂದಾಗ ಪ್ರಶ್ನೆಗಳು ಬಂದಿದ್ದು. ಆ ಆಡಿಯೋ ಬಂತಲ್ಲ 2 ದಿನ ಹಿಂದೆ, ಆ ಆಡಿಯೋ ಕಾರಣಕ್ಕೇನೆ ಸಿಕ್ಕಲಿಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋ ಭಾವನೆ ಹೈಕಮಾಂಡ್ಗೂ ಇದೆ, ಡಿ ಕೆ ಶಿವಕುಮಾರ್ಗೂ ಇದೆ. ಹಾಗಾಗಿ ಸಿಗಲಿಲ್ಲ. ಆದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಮೀರ್ ಅಹ್ಮದ್ ಖಾನ್ ಅವರ ಪರವಾಗಿ ಸಿಕ್ಕಾಪಟ್ಟೆ ಬ್ಯಾಟ್ ಬೀಸಿದ್ದಾರೆ, ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ದಾರೆ. ಅದರ ಫಲವಾಗಿ ಜೂನ್ 18ರ ನಂತರ ಯಾವಾಗ ಬೇಕಾದರೂ ಸಂಪುಟ ವಿಸ್ತರಣೆ ಆಗಬಹುದು. ಆ ಸಂದರ್ಭದಲ್ಲಿ 2ನೇ ಹಂತದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಎಲ್ಲರ ಭಾವನೆ ಆಗಿತ್ತು, ಲೆಕ್ಕಾಚಾರಗಳಾಗಿತ್ತು. ಬಟ್ ಈಗ ನಿನ್ನೆ ಆಗಿರುವಂತಹ ಒಂದು ಬೆಳವಣಿಗೆ ಲೆಕ್ಕವನ್ನು ಉಲ್ಟಾ ತೋರಿಸ್ತಾ ಇದೆ. ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಕಾರಣ ಆದ್ರ ಸಿದ್ದರಾಮಯ್ಯನವರು, ಅಥವಾ ಸಚಿವ ಸಂಪುಟದಲ್ಲಿ ಅವರಿಗೆ ಜಾಗ ಇಲ್ಲ ಅಂದಾಗ, ಜಮೀರ್ಗೆ ಜಾಗ ಇಲ್ಲ ಅಂದಾಗ ಸಿದ್ದರಾಮಯ್ಯನವರು ಏನು ಮಾತಾಡದೆ ಓಕೆ, ನನಗೂ ಸಹ ಏನು ಅಭ್ಯಂತರ ಇಲ್ಲ, ಯಾಕೆ ಅಂದರೆ ಜಮೀರ್ ಅಹ್ಮದ್ ನಡವಳಿಕೆ ಮೇಲೆ ನನಗೂ ಸಹ ಸಿಟ್ಟಿದೆ ಅಂತ ಸುಮ್ಮನಾದ್ರ. ಅಂಥದ್ದೊಂದು ಘಟನೆ ನಿನ್ನೆ ನಡೀತು. ಸೊ ಏನದು, ಹೇಗಾಯಿತು, ಈಗ ಆಗ್ತಿರುವಂತಹ ಚರ್ಚೆ ಏನು? ಜಮೀರ್ಗೆ ಹಾಗಾದರೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗೋದೇ ಇಲ್ವಾ? ಒಂಚೂರು ನೋಡೋಣ. ಸೊ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಮೊದಲ ಹಂತದಲ್ಲಿ, ಈಗ ವಿಸ್ತರಣೆಯಲ್ಲಿ ಸಿಗಬಹುದು ಅನ್ನುವ ಲೆಕ್ಕಾಚಾರ. ಆದರೆ ನಿನ್ನೆ ಒಂದು ಘಟನೆ ಏನಾಯಿತು ಅಂದರೆ, ಜಮೀರ್ ಬೆಂಬಲಿಗರು ಎಲ್ಲ ಕಡೆ ಪ್ರತಿಭಟನೆಗಳು ಮಾಡ್ತಿರೋದು ನಿಮಗೆ ಗೊತ್ತೇ ಇದೆ. ಅದರ ಭಾಗವಾಗಿ ಒಂದಷ್ಟು ಜನ ಜಮೀರ್ ಅಹ್ಮದ್ ಖಾನ್ ಅವರ ಬೆಂಬಲಿಗರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಕ್ಕೆ ಹೋಗಿದ್ರು. ಅಲ್ಲಿ ಹೋಗಿ, ನಿಮ್ಮ ಪರಮ ಆಪ್ತರಲ್ವಾ ಜಮೀರ್ ಅಹ್ಮದ್ ಅವರು, ಅವರಿಗೆ ಸಚಿವ ಸ್ಥಾನವನ್ನು ಕೊಡಿಸಿ, ನೀವು ರೆಕಮೆಂಡ್ ಮಾಡಿ ಹೈಕಮಾಂಡ್ಗೆ ಅನ್ನೋ ರೀತಿಯ ಮನವಿಯನ್ನು ಕೊಟ್ಟರು. ಅದಕ್ಕೆ ಸಿದ್ದರಾಮಯ್ಯ ಕೊಟ್ಟಂತಹ ಉತ್ತರ ಶಾಕಿಂಗ್ ಆಗಿತ್ತು. 2 ಕಾರಣಕ್ಕೆ ಶಾಕಿಂಗ್ ಆಗಿತ್ತು. ಒಂದು, ಕ್ಯಾಮರಾಗಳಿದೆ ಅನ್ನುವಂತಹ ಅರಿವು ಸಿದ್ದರಾಮಯ್ಯನವರಿಗೆ 100% ಇರುತ್ತೆ. ಎರಡನೇದು, ಅವರು ಕೊಟ್ಟಂತಹ ಉತ್ತರ, ಅವರು ಕೊಟ್ಟಿದ್ದು, ನನ್ನ ಆಪ್ತ ಆದರೆ ನನ್ನ ವಿರುದ್ಧ ಮಾಡಬಹುದಾ, ಅಂದರೆ ನನ್ನ ವಿರುದ್ಧ ಕೆಲಸ ಮಾಡಬಹುದಾ ಅನ್ನುವಂಥ ಪ್ರಶ್ನೆ ಕೇಳ್ಬಿಟ್ರು. ಅವರ ಆ ಜಮೀರ್ ಅಹ್ಮದ್ ಖಾನ್ ಅವರ ಬೆಂಬಲಿಗರು, ನಿಮ್ಮ ಆಪ್ತ ಅಲ್ವಾ, ನೀವೇ ತಿಳಿ ಹೇಳಬೇಕು ಅಂತ ಹೇಳಿದ್ರು. ಆಗ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ದಾವಣಗೆರೆ ಚುನಾವಣೆ ಪ್ರಸ್ತಾಪವನ್ನು ಮಾಡಿಬಿಟ್ರು. ಇಷ್ಟು ರೆಕಾರ್ಡ್ ಆಗ್ತಿದೆ ಅನ್ನುವಂತಹ ಅರಿವು ಖಂಡಿತವಾಗ್ಲೂ ಸಿದ್ದರಾಮಯ್ಯನವರಿಗೆ ಇದ್ದೇ ಇರುತ್ತೆ, 100% ಇರುತ್ತೆ. ಇದ್ದೂ ಸಹ ಆ ಮಾತುಗಳನ್ನು ಹೇಳ್ತಿದ್ದಾರೆ ಅಂದರೆ, ಅವರು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಏನು ಆ ಸಂದೇಶ ಆಮೇಲೆ ನೋಡೋಣ. ಮೊದಲಿಗೆ ಅದರ ಅರ್ಥ ಏನು? ಸಿದ್ದರಾಮಯ್ಯನವರು ಆ ಮಾತು ಹೇಳಿದ್ರ ಅರ್ಥ ಅಂದರೆ, ಸಿದ್ದರಾಮಯ್ಯನವರು ಸಹ ಸಿಟ್ಟಾಗಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ನಡವಳಿಕೆಯ ಬಗ್ಗೆ ಸಿದ್ದರಾಮಯ್ಯನವರು ಸಹ ಸಿಟ್ಟಾಗಿದ್ದಾರೆ. ಯಾವ ವಿಚಾರಕ್ಕೆ? ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ವಿಚಾರಕ್ಕೆ. ಆ ಆಡಿಯೋ ಏನು ಹೊರಗಡೆ ಬಂದಿದೆಯಲ್ಲ, ಅದು ನಂದಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಜಮೀರ್ ಅಹ್ಮದ್. ಬಟ್ ಆ ಆಡಿಯೋ ಬಗ್ಗೆ ಎಲ್ಲರಿಗೂ ಸಹ ಒಂದು ಸ್ಪಷ್ಟ ನಿಲುವು ಬಂದಾಗಿದೆ, ಹೈಕಮಾಂಡ್ಗೂ ನಿಲುವು ಬಂದಾಗಿದೆ, ಈ ಕಡೆ ಸಿದ್ದರಾಮಯ್ಯನವ್ರಿಗೂ ನಿಲುವು ಬಂದಾಗಿದೆ. ಅದು ಸರಿಯಲ್ಲ, ಆ ನಡವಳಿಕೆ ಸರಿಯಲ್ಲ, ಜಮೀರ್ ಅಹ್ಮದ್ ಖಾನ್ ಕಡೆಯಿಂದ ತಪ್ಪಾಗಿದೆ ಅಂತ ಸಿದ್ದರಾಮಯ್ಯ ನಂಬಿದ್ದಾರೆ. ಈಗ ಅದು ಸ್ಪಷ್ಟ ಆಗ್ತಿದೆ. ಸೊ ಆ ಹಂತದಲ್ಲಿ, ಆ ಮನಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆಯಲ್ಲಿ ಮಾತನಾಡಬೇಕಾದ್ರೆ, ಅಥವಾ ಅಲ್ಲಿ ಜಮೀರ್ ಅಹ್ಮದ್ ಪರ ಮಾತಾಡುವ ಸನ್ನಿವೇಶ ಬಂದಿದ್ದಾಗ ಮಾತಾಡಿರಲ್ಲ. ಈ ರೀತಿಯಾಗಿ ಉತ್ತರ ಕೊಡ್ತಾರೆ ಅಂದರೆ, ನನಗೆ ಹೀಗೆ ಮಾಡಬಹುದಾ ಅಂತ ಕೇಳ್ತಾರೆ ಅವರ ಬೆಂಬಲಿಗರನ್ನ ಅಂದರೆ, ಖಂಡಿತವಾಗ್ಲೂ ಜಮೀರ್ ಅಹ್ಮದ್ ಖಾನ್ ಪರವಾಗಿ ಬ್ಯಾಟ್ ಬೀಸಿಲ್ಲ ಸಿದ್ದರಾಮಯ್ಯ ಅನ್ನೋದು ಸ್ಪಷ್ಟ ಆಗುತ್ತೆ. ಹಾಗಾದರೆ ಈ ಕ್ಯಾಮ್ರಾಗಳು ಇದೆ ಅಂತ ಗೊತ್ತಿದ್ದು ಸಿದ್ದರಾಮಯ್ಯನವರು ಇಂಥ ಹೇಳಿಕೆಯನ್ನು ಬಹಿರಂಗವಾಗಿ ಬೇರೆಯವ್ರ ಜೊತೆ ಮಾತಾಡಿದ್ದಾರೆ ಅನ್ನೋದಾದರೆ, ಅದರ ಅರ್ಥ ಏನು? ಏನು ಸಂದೇಶವನ್ನು ಕೊಡೋದಕ್ಕೆ ಹೊರಟಿದ್ದಾರೆ ಅಂದರೆ, ಸ್ಪಷ್ಟವಾಗಿ 2 ಸಂದೇಶಗಳನ್ನು ಕೊಡ್ತಿರಬಹುದು ಸಿದ್ದರಾಮಯ್ಯನವರು. ಒಂದು, ಜಮೀರ್ ಅಹ್ಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಬರುತ್ತೆ ಅಂತ ನಂಬಬೇಡಿ, ನಿರೀಕ್ಷೆ ಇಟ್ಕೊಳ್ಬೇಡಿ ಅಂತ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇರುವಂಥ ಸಾಧ್ಯತೆ ಇದೆ. ಎರಡನೇದು, ಜಮೀರ್ ಅಹ್ಮದ್ ಖಾನ್ ನಡವಳಿಕೆ ಸರಿ ಇಲ್ಲ ಅಂತ ನಾನು ನಂಬಿದ್ದೀನಿ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಜಮೀರ್ ಪರವಾಗಿ ಹೈಕಮಾಂಡ್ ಜೊತೆಯಲ್ಲಿ ಯಾವುದೇ ರೀತಿಯಲ್ಲೂ ಮಾತಾಡೋದಿಲ್ಲ.
ಆ ಸಂದೇಶವನ್ನು ಸಹ ರಾಜ್ಯದ ಜನತೆ, ಅಲ್ಪಸಂಖ್ಯಾತರು, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಕೊಡ್ತಿರುವಂತಹದ್ದು ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲದೆ ಹೋಗಿದ್ರೆ ಸಿದ್ದರಾಮಯ್ಯನವರು ಅಂತಹ ವಿಚಾರಗಳನ್ನ ಹಾಗೆ ಬಹಿರಂಗವಾಗಿ ಓಪನ್ ಸ್ಪೇಸಲ್ಲಿ ಕ್ಯಾಮರಾಗಳಿದೆ ಅಂತ ಗೊತ್ತಿದ್ರು ಮಾತಾಡ್ತಿರ್ಲಿಲ್ಲ. ನೋಡೋಣ ಅಂತ ಹೇಳಿರೋರು ಬೆಂಬಲಿಗರಿಗೆ ಸೈಡಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗಿ ಅವರ ಸಮಾಧಾನವನ್ನು ತೋರಿಸಿರೋರು. ಬಟ್ ಇದು ನೇರ ಜೋರಾಗಿ ಸಿಟ್ಟು ಮಾಡಿಕೊಂಡು ಹೇಳಿರುವಂತಹದ್ದು. ಅಲ್ಲಿಗೆ ಮೊದಲ ಹಂತದಲ್ಲಿ ಹೆಸರು ಬರದೇ ಇರೋದಕ್ಕೆ ಕಾರಣ ಸಿದ್ದರಾಮಯ್ಯ ಹೌದಾ ಅಲ್ವಾ ಅಂತ ಪ್ರಶ್ನೆ ಬಂದ್ರೆ ಅವ್ರು ನೇರವಾಗಿ ಕಾರಣ ಅಲ್ಲದೇ ಇರಬಹುದು. ಆದರೆ ಪಟ್ಟಿಯಲ್ಲಿ ಹೆಸರಿಲ್ಲ ಅಂತ ಗೊತ್ತಾದಾಗ, ಅವರಿಗೆ ಸಚಿವ ಸ್ಥಾನ ಕೊಡಬಾರ್ದು ಅಂತ ಗೊತ್ತಾದಾಗ ಸಿದ್ದರಾಮಯ್ಯ ಯಾವುದೇ ಪ್ರಯತ್ನ ಮಾಡಿಲ್ಲ ಸಮೀರ್ ಅಹಮದ್ ಖಾನ್ ಅವರ ಪರವಾಗಿ ಅನ್ನೋದಂತೂ 100% ಕ್ಲಿಯರ್ ಆಗೋಯ್ತು. ಈಗ ಇನ್ನು ಉಳಿದಿರುವ ಪ್ರಶ್ನೆ, ಹಾಗಾದ್ರೆ ಮುಂದಕ್ಕೆ ಸಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತಾ? ಇಷ್ಟಾದ ಮೇಲೂ ಸಹ ಸಿದ್ದರಾಮಯ್ಯನವರ ಸಿಟ್ಟಿನ ನಡುವೆಯೂ ಸಹ, ಯಾಕೆಂದ್ರೆ ಮುಸ್ಲಿಂ ಸಮುದಾಯ ಸಿಟ್ಟು ಮಾಡಿಕೊಳ್ಳಬಹುದು, ಮುಸ್ಲಿಂ ಸಮುದಾಯದ ವೋಟ್ ಬ್ಯಾಂಕ್ ಎಫೆಕ್ಟ್ ಆಗಬಹುದು, ಹೀಗೆಲ್ಲ ಹೈಕಮಾಂಡ್ ಯೋಚನೆ ಮಾಡುತ್ತಾ, ರಾಜ್ಯದ ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡುತ್ತಾ ಅಂದ್ರೆ ಅದೇ ಜಾಗದಲ್ಲಿ ಇನ್ಯಾರಾದ್ರೂ ಒಬ್ಬ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ನಾಯಕನಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಮುಸ್ಲಿಂ ಸಮುದಾಯವನ್ನ ಸಂತೃಪ್ತಿಪಡಿಸುವ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಹಾಗಾದರೆ ಸಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತಾ ಅಂತ ಈಗ ಕೇಳಿದ್ರೆ, ಸಿದ್ದರಾಮಯ್ಯನವರ ಆ ಆಡಿಯೋ, ಆ ವಿಡಿಯೋ ಅಥವಾ ಆ ಮಾತುಗಳು ಬಂದ ನಂತರ ಕೇಳಿದ್ರೆ 90% ಅನುಮಾನ ಇದೆ. ಎರಡನೇ ಹಂತದಲ್ಲಿ ಸಹ, ಸಂಪುಟ ವಿಸ್ತರಣೆಯಲ್ಲೂ ಸಹ ಸಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗೋದು ಅನುಮಾನ ಇದೆ. ಹಾಗಾದ್ರೆ ಸಮೀರ್ ಅಹಮದ್ ಖಾನ್ ಏನ್ ಮಾಡಬಹುದು ಮುಂದಕ್ಕೆ? ಏನು ಮಾಡೋಕ್ಕಾಗೋದಿಲ್ಲ. JDS ವಾಪಸ್ ಹೋಗೋದು ಬಹಳ ಕಷ್ಟ. ಕಾಂಗ್ರೆಸ್ ಬಿಟ್ಟು ಇನ್ಯಾವ ಪಕ್ಷನೂ ಆಪ್ಷನ್ ಇಲ್ಲ. JDS ಬಿಟ್ರೆ JDSಗೂ ಹೋಗೋಕ್ಕಾಗಲ್ಲ, ಅಂತಹ ಪರಿಸ್ಥಿತಿ ಸದ್ಯಕ್ಕಿದೆ. ಸೊ ಕಾಂಗ್ರೆಸ್ ಅಲ್ಲೇ ಇರ್ಬೇಕು, ಬೇರೆ ದಾರಿ ಇಲ್ಲ. ಅದು ಹೈಕಮಾಂಡ್ಗೂ ಗೊತ್ತಿದೆ, ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ, DK ಶಿವಕುಮಾರ್ ಅವ್ರಿಗೂ ಗೊತ್ತಿದೆ, ಮತ್ತು ಈ ಮುಸ್ಲಿಂ ಸಮುದಾಯ ಸಿಟ್ಟು ಮಾಡ್ಕೊಂಡ್ಬಿಡುತ್ತೆ ಅನ್ನೋದೊಂದು ಇದೆಯಲ್ಲ. ಕಾಂಗ್ರೆಸ್ಗೆ ಒಂದು ನಂಬಿಕೆ ಇದೆ, ಮುಸ್ಲಿಂ ಸಮುದಾಯ ಸಿಟ್ಟು ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾರೆ? ಪರ್ಯಾಯ ಏನಿದೆ? ಅದರಲ್ಲೂ ಕರ್ನಾಟಕದಲ್ಲಿ ಪರ್ಯಾಯ ಏನಿದೆ? JDS BJP ಸಖ್ಯ ಮಾಡ್ಕೊಂಡಿದೆ, ಹಾಗಾಗಿ ಅದಕ್ಕೂ ಓಟ್ ಹಾಕೋಕ್ಕಾಗಲ್ಲ ಮುಸ್ಲಿಮ್ಸು. ಇನ್ನು ಇರೋ ಒಂದೇ ಒಂದು ಆಪ್ಷನ್ ಅವರಿಗೆ ಕಾಂಗ್ರೆಸ್ ಒಂದೇ. ಪರ್ಯಾಯ ಶಕ್ತಿಗಳು ಯಾವುದೂ ಸಹ ಶಕ್ತಿಯುತವಾಗಿ ಬೆಳೆದಿಲ್ಲ, ಯಾವುದು ಬೆಳೆದಿಲ್ಲ. ಸೊ ಆ ಧೈರ್ಯ ಕಾಂಗ್ರೆಸ್ಗಿದೆ. ಮುಸ್ಲಿಂ ಸಮುದಾಯ ಸಿಟ್ಟು ಮಾಡಿಕೊಂಡು ಏನು ಮಾಡೋಕ್ಕೆ ಸಾಧ್ಯ ಇದೆ? ಆ ಸಮಯದಲ್ಲಿ ನಮ್ಮಿಂದ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ, ನಿಮ್ಗೆ ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟರೆ ಮುಗೀತು. ಮುಸ್ಲಿಂ ಸಮುದಾಯಕ್ಕಿರೋ ಆಪ್ಷನ್ ಒಂದೇ, ನಮಗೆ ಓಟ್ ಹೊತ್ತಬೇಕು, ಒತ್ತುತ್ತಾರೆ. ಸಮೀರ್ ಅಹಮದ್ ಬೇರೆ ದಾರಿ ಇಲ್ಲ, ಕಾಂಗ್ರೆಸ್ ಅಲ್ಲಿ ಇರ್ತಾರೆ. ಸೊ ಈ ಲೆಕ್ಕಾಚಾರ ಈಗ ಮುಂದಕ್ಕೆ ಬರೋ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಸಮೀರ್ ಅಹಮದ್ ಖಾನ್ ಅವರಿಗೆ ಈ ಬಾರಿ ಇನ್ನೆರಡು ವರ್ಷಕ್ಕೆ ಮಂತ್ರಿಗಿರಿ ಸಿಗುವ ಸಾಧ್ಯತೆಗಳು ತುಂಬಾ ಕ್ಷೀಣಿಸ್ತಾ ಇದ್ದಾವೆ. ಮಿರಾಕಲ್ ಆದರೆ DK ಶಿವಕುಮಾರ್ ಇಲ್ಲ ಸಮೀರ್ಗೆ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಮುಸ್ಲಿಂ ವೋಟ್ ಬ್ಯಾಂಕ್ ಎಫೆಕ್ಟ್ ಆಗಬಹುದು ಅಂತ DK ಶಿವಕುಮಾರ್ ಅವ್ರಿಗೆ ಅನ್ಸಿದ್ರೆ, ಮುಖ್ಯಮಂತ್ರಿಗೆ ಅನ್ಸಿದ್ರೆ ಸಿಗೋ ಸಾಧ್ಯತೆ ಇದೆ. ಹೊರತು ಅದನ್ನು ಬಿಟ್ರೆ ಸಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗೋದು 90% ಡೌಟ್ ಈಗ ಅಷ್ಟೇ. ಸೊ ಇದಿಷ್ಟು ಸಿದ್ದರಾಮಯ್ಯನವರ ಹೇಳಿಕೆ ಹಿನ್ನೆಲೆಯಲ್ಲಿ ನಾವು ನೋಡಬಹುದಾದಂತಹ ಅಂಶಗಳು, ಮತ್ತು ಸಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋ ಅನುಮಾನಗಳಿಗೆ ದೊಡ್ಡದಾದಂತಹ ಒಂದು ಕ್ಲಾರಿಟಿ ಸಿಕ್ಕ ಹಾಗೆ ಕಾಣ್ತಾ ಇದೆ. ಅದರ ಕುರಿತಾದಂತಹ ವಿಶ್ಲೇಷಣೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.